ಇದನ್ನ ಉಪಯೋಗಿಸ್ಕೊಳ್ಳೋದ್ರಿಂದ ಏನಾಗತ್ತಪ್ಪ ಅಂತಂದ್ರೆ ಇಮ್ಯುನಿಟಿ ಪವರ್ ಅಥವಾ ರೋಗ ನಿರೋಧಕ ಶಕ್ತಿ ಆಟೋಮ್ಯಾಟಿಕಲಿ ನಿಮ್ಮ ಶರೀರದಲ್ಲಿ ಜಾಸ್ತಿ ಆಗ್ತಾ ಹೋಗುತ್ತೆ. ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಚೈತ್ರ ಪಂಡಿತ್, ನ್ಯಾಚುರಲ್ ಮೆಡಿಸಿನ್ಸ್ ಹಾಗೂ ಲೈಫ್ ಸ್ಟೈಲ್ ಕನ್ಸಲ್ಟೆಂಟ್, ಸಮನ್ವಿತ ಚಿಕಿತ್ಸಾಲಯ, ಹೊನ್ನಾವರ. ಡಾಕ್ಟರ್ ಚೈತ್ರ ಪಂಡಿತ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ಗೆ ನಿಮ್ಗೆಲ್ಲರಿಗೂ ಸ್ವಾಗತ. ಅಯ್ಯಬ್ಬಾ ಸೆಕೆ 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 ಏನು ಮಾಡೋದು ಅಂತ ಹೇಳಿಬಿಟ್ಟು ಸೆಕೆಗಾಲನೇನೋ ಕಳೆದಿದ್ದಾಯಿತು. ಈಗ ಬರ್ತಾ ಇರೋವಂಥದ್ದು ಮಳೆಗಾಲ. ಸೊ ಮಳೆಗಾಲದಲ್ಲಿ ವಾತಾವರಣ ತುಂಬ ತಂಪಾಗ್ಬಿಡತ್ತೆ, ದೇಹಕ್ಕೂ ಅದು ಹಿತ ಆಗತ್ತೆ. ಆದರೆ ಇದು ಕೆಲವೊಂದು ಆರೋಗ್ಯ ಸಮಸ್ಯೆಯನ್ನು ಕೂಡ ತಂದಿಟ್ಬಿಡತ್ತೆ. ಹಾಗಾಗಿ ಈ ಟೈಮಲ್ಲಿ ಒಂಥರ ನೆಗಡಿ, ಕೆಮ್ಮು, ಜ್ವರ, ವೈರಲ್ ಇನ್ಫೆಕ್ಷನ್ ಆಗೋ ಅಂಥದ್ದು ಅಥವಾ ಫಂಗಲ್ ಇನ್ಫೆಕ್ಷನ್ ಆಗೋ ಅಂಥದ್ದು ಇಂಥದ್ದೆಲ್ಲ ತುಂಬ ಕಾಮನ್ ಆಗುತ್ತೆ. ಹಾಗಾಗಿ ಈ ಒಂದು ಮಳೆಗಾಲದಲ್ಲಿ ತಗೊಳ್ಬೇಕಾಗಿರುವಂತಹ ಮುನ್ನೆಚ್ಚರಿಕಾ ಕ್ರಮಗಳು ಯಾವ್ದ್ಯಾವುದು? ವೈರಲ್ ಇನ್ಫೆಕ್ಷನ್ನು ನಮ್ಮನ್ನು ಕಾಡಬಾರ್ದು, ಫಂಗಲ್ ಇನ್ಫೆಕ್ಷನ್ ಕಾಡಬಾರ್ದು, ಅಥವಾ ಬೇರೆ ಬೇರೆ ಸಮಸ್ಯೆಗಳು ಬರಬಾರ್ದು. ಜ್ವರ, ಥಂಡಿ, ಕೆಮ್ಮು ಪದೇ ಪದೇ ಬಂದ್ಬಿಡೋದು. ಒಂದ್ಸಲ ಕೆಮ್ಮು ಶುರು ಆದರೆ 1 ತಿಂಗಳು ಬೇಕು ಕಡಿಮೆ ಆಗೋದಕ್ಕೆ ಅಲ್ವಾ? ಅನುಭವಿಸಿದವರಿಗೆ ಗೊತ್ತೋದು. ಸೊ ಹಾಗಾಗಿ ಇದು ಅಥವಾ ಡೆಂಗು, ಮಲೇರಿಯಾದಂತಹ ಮಾರಣಾಂತಿಕ ಕಾಯಿಲೆಗಳು ಕೂಡ ಬಂದ್ಬಿಡುತ್ತೆ. ಸೊ ಅದರಿಂದ ಮಳೆಗಾಲದಲ್ಲಿ ಏನು ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳಬೇಕು ಅಂತ ಹೇಳೋ ಅಂಥದ್ದನ್ನು ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಹಾಗಾಗಿ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡ್ಕೊಂಡು ಹೋಗಿ. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ತುಂಬ ಮುಖ್ಯವಾಗಿ ಏನಪ್ಪ ಅಂತಂದರೆ, ಮಳೆಗಾಲದಲ್ಲಿ ಯಾವಾಗಲೂ ನೀರನ್ನು ಕುದಿಸಿ ಆರಿಸಿನೇ ಕುಡಿಬೇಕು. ತಣ್ಣೀರು ಕುಡಿಲಿಕ್ಕೆ ಹೋಗಬೇಡಿ, ಅಥವಾ ಫ್ರಿಜ್ಜಲ್ಲಿ ಇಟ್ಟಿರುವಂಥ ನೀರನ್ನೆಲ್ಲ ಕುಡಿಲಿಕ್ಕೆ ಹೋಗಬೇಡಿ. ಇದರಿಂದ ಗಂಟ್ಲು ನೋವು ತುಂಬ ಬೇಗ ಬಂದ್ಬಿಡುತ್ತೆ. ಗಂಟ್ಲು ನೋವು ಬಂತು ಅಂತಂದರೆ ಟಾನ್ಸಿಲೈಟಿಸ್ ಆಗುತ್ತೆ, ಜ್ವರ ಬರುತ್ತೆ, ಶೀತ, ಕೆಮ್ಮು ಗ್ಯಾರಂಟಿ ಆಮೇಲೆ. ಸೊ ಹಾಗಾಗಿ ಗಂಟ್ಲನ್ನ ಆರೋಗ್ಯವನ್ನು ಫಸ್ಟ್ ಮೇನ್ ಕಾಪಾಡ್ಕೊಳ್ಬೇಕು. ಗಂಟ್ಲು ನೋವು ಬರದೇ ಇರೋಂಗೆ ತಡೆಗಟ್ಕೊಳ್ಬೇಕು. ಆದ್ದರಿಂದ ಏನು ಮಾಡಬೇಕಪ್ಪ ಅಂತಂದರೆ, ನೀರನ್ನು ಬಿಸಿ ಬಿಸಿಯಾಗಿ ಕುಡೀರಿ. ಫ್ಲಾಸ್ಕಲ್ಲಿ ನೀರು ಬಿಸಿ ಮಾಡಿ ತುಂಬಿಸಿಟ್ಕೊಳ್ಳಿ. ಆವಾಗ ಅದನ್ನು ಕುಡಿತಾ ಬನ್ನಿ. ಅಥವಾ ಕಾದಾರಿದ ನೀರು ಅಂತ ಹೇಳ್ತೀವಿ, ನೀರನ್ನು ಕಾಯಿಸಿ ಆರಿಸಿ ರೆಡಿ ಇಟ್ಕೊಳ್ಳಿ. ಆ ನೀರನ್ನೇ ಕುಡಿತಾ ಬನ್ನಿ. ಸೊ ದಟ್ ಇನ್ಫೆಕ್ಷನ್ ಆಗುವಂಥ ಚಾನ್ಸಸ್ಸು. ಮತ್ತು ಮಳೆಗಾಲದಲ್ಲಿ ನೀರಿನ ಮೂಲಗಳು, ಈಗ ಬಾವಿ ಆಗಿರ್ಬೋದು, ಬೋರ್ವೆಲ್ ಆಗಿರ್ಬೋದು, ಕೆರೆಗಳಾಗಿರ್ಬೋದು, ಎಲ್ಲ ಕಲುಷಿತ ಆಗತ್ತಲ್ವಾ. ಮಡ್ ನೀರು ಸೇರ್ಕೊಂಡ್ಬಿಟ್ಟು, ಕೊಳಚೆ ನೀರು, ಮಡ್ ನೀರು ಎಲ್ಲ ಬಂದು ಮಣ್ಣಲ್ಲಿ ಅದರಲ್ಲೆಲ್ಲ ಸೇರಿಕೊಂಡು ಇನ್ಫೆಕ್ಷನ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಆದ್ದರಿಂದ ಆದಷ್ಟು ನೀರನ್ನು ಶುದ್ಧವಾಗಿ ಕುದಿಸಿ ಆರಿಸಿದ ನೀರು ಅಥವಾ ನೀರನ್ನು ಬಿಸಿ ಮಾಡಿಕೊಂಡು ಬಿಸಿ ನೀರನ್ನು ಕುಡಿಯುವಂಥ ರೂಢಿಯನ್ನು ಮಾಡ್ಕೊಳ್ಳೋದ್ರಿಂದ ಈ ವೈರಲ್ ಇನ್ಫೆಕ್ಷನನ್ನು ತಡೆಗಟ್ಕೊಳ್ಬಹುದು. ಇನ್ನು ಎರಡನೇದಾಗಿ ಏನು ಮಾಡ್ಬೋದಪ್ಪ ಅಂತಂದರೆ, ಆಹಾರವನ್ನು ಕೂಡ ನೀವು ಬಿಸಿಯಾಗಿ ತಾಜಾ ಇರುವಂತಹ ಆಹಾರವನ್ನೇ ಸೇವನೆ ಮಾಡಿ. ಇಲ್ಲ ಅಂತಂದರೆ ಈ ಸ್ಟೇಲ್ ಫುಡ್ ಅಂತ ಹೇಳ್ತೀವಿ, ಅಂತಂದರೆ ತಣ್ಣಗಿರುವಂತಹ ಆಹಾರ ಅಥವಾ ಹೊರಗಡೆ ತುಂಬ ಹೊತ್ತು ಈಗ ಇಟ್ಟುಬಿಟ್ಟು ಹಾಗೆ ಓಪನ್ ಇಟ್ಟು ಹಾಗೆ ಹೋಗೋದ್ರಿಂದ ಅದರಲ್ಲಿ ಬ್ಯಾಕ್ಟೀರಿಯಾ ಗ್ರೋತ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದರಿಂದ ಮತ್ತಷ್ಟು ಇನ್ಫೆಕ್ಷನ್ ಆಗುವಂಥದ್ದು ಎಲ್ಲ ಆಗ್ಬಿಡುತ್ತೆ. ಆದ್ದರಿಂದ ನೀವೇನು ಮಾಡಬೇಕು ಅಂತಂದರೆ, ಆಹಾರವನ್ನು, ನೀರನ್ನು ಬಿಸಿಯಾಗಿ ತಾಜಾ ಇರುವಾಗನೇ ತಗೊಳ್ಳೋ ಅಂಥದ್ದು ತುಂಬ ಮುಖ್ಯ. ಇದು ಒಂದನೇದಾಯಿತು. ಇನ್ನು ಎರಡನೇದು, ಸೊಳ್ಳೆಗಳಿಂದ ನಿಮ್ಮನ್ನು ನೀವು ರಕ್ಷಣೆ ಮಾಡ್ಕೊಳ್ಬೇಕು. ಫುಲ್ ಕೈ ಶರ್ಟ್ಗಳನ್ನು ಹಾಕ್ಕೊಳ್ಳೋ ಅಂಥದ್ದು. ಆದಷ್ಟು ಮನೆ ಸುತ್ತಮುತ್ತ ನೀರು ನಿಲ್ಲದೆ ಇರೋ ಹಾಗೆ ನೋಡ್ಕೊಳ್ಳೋ ಅಂಥದ್ದು. ಈಗ ಟಯರಲ್ಲಿ, ಪಾಟ್ಸಲ್ಲಿ, ಮನೆಗೆ ಸುತ್ತ ಎಲ್ಲ ಗಾರ್ಡನ್ ಮಾಡ್ಕೊಂಡಿರ್ತಾರೆ, ಬಾಲ್ಕನಿ ಗಾರ್ಡನ್ ಅಂತ ಹೇಳಿ. ಅದರಲ್ಲೆಲ್ಲ ಕೆಲವೊಂದ್ಸಲ ನೀರು ತುಂಬ ಗಾಳಿ ಇದ್ದರೆ ತುಂಬ ಜೋರಾಗಿ ನೀರು ಬಂದು ಅಲ್ಲೆಲ್ಲ ನೀರು ನಿಂತ್ಕೊಂಡ್ಬಿಡುತ್ತೆ. ಇಲ್ಲ ಮನೆ ಸುತ್ತಮುತ್ತ ಜಾಗ ಇದೆ ಅಂತಂದರೆ ತುಂಬ ಗಾರ್ಡನ್ ಎಲ್ಲ ಮಾಡ್ಕೊಂಡಿರ್ತಾರೆ. ಸೊ ಅಲ್ಲಿ ನೀರುಗಳು ನಿಲ್ಲುವಂಥದ್ದು, ಟೈರ್ಗಳ ಒಳಗಡೆ ನೀರು ನಿಲ್ಲುವಂಥದ್ದು, ಗುಂಡಿಗಳಿದ್ರೆ ಅಲ್ಲಿ ನೀರು ನಿಲ್ಲುವಂಥದ್ದಾಗಿ ಅದರಿಂದ ಸೊಳ್ಳೆಗಳ ಬೆಳವಣಿಗೆ ಜಾಸ್ತಿ ಆಗುತ್ತೆ. ಇದರಿಂದಾಗಿ ಮಲೇರಿಯಾದಂಥ ಕಾಯಿಲೆಗಳು ತುಂಬ ಬಂದ್ಬಿಡುತ್ತೆ. ಸೊ ಡೆಂಗು, ಮಲೇರಿಯಾದಿಂದ ನಿಮ್ಮನ್ನು ನೀವು ರಕ್ಷಣೆ ಮಾಡ್ಕೊಳ್ಬೇಕು ಅಂತಂದರೆ ಫಸ್ಟು ಸೊಳ್ಳೆಗಳಿಂದ ಪ್ರೊಟೆಕ್ಷನ್ ಮಾಡ್ಕೊಳ್ಳಿ. ಶೇಡ್ ನೆಟ್ಗಳನ್ನು ಕಿಟಕಿಗಳಿಗೆ ನೆಟ್ಗಳನ್ನು ಹಾಕ್ಕೊಳ್ಳಿ. ಮತ್ತು ಬಾಗಿಲುಗಳಿಗೂ ಇವಾಗೆಲ್ಲ ಆನ್ಲೈನಲ್ಲಿ ಲಭ್ಯಗಳಿದೆ, ನೆಟ್ ಲಭ್ಯ ಇದೆ, ಬಾಗಿಲು ಥರ ಹಾಕ್ಕೊಂಡು ಇಟ್ಕೊಳ್ಬೋದು ಅದನ್ನು. ಅದ್ರ ಜೊತೆಗೆ ಈವನ್ ಮಲಗುವಾಗ ಬೆಡ್ಡಿನ ಸುತ್ತ ಸೊಳ್ಳೆ ಪರದೆಯನ್ನು ಹಾಕ್ಕೊಂಡು ಮಲ್ಕೊಳ್ಳೋ ಅಂಥದ್ದು, ಅಥವಾ ಸೊಳ್ಳೆ ರಿಪೆಲೆಂಟ್ಗಳು ಅವೈಲೇಬಲ್ ಇದೆ, ಅವುಗಳನ್ನು ಉಪಯೋಗಿಸುವಂಥದ್ದು ಕೂಡ ತುಂಬ ಮುಖ್ಯ. ಸೊಳ್ಳೆಗಳಿಂದ ನಿಮ್ಮನ್ನು ನೀವು ರಕ್ಷಣೆ ಮಾಡಿಕೊಂಡ್ರೆ ಮಾರಣಾಂತಿಕ ಕಾಯಿಲೆಗಳು ಬರದೇ ಇರೋ ಹಾಗೆ ನಿಮ್ಮನ್ನು ನೀವು ಕಾಪಾಡ್ಕೊಳ್ಬೋದು.
ಆದ್ದರಿಂದ ಸೊಳ್ಳೆಗಳಿಂದ ರಕ್ಷಣೆಯನ್ನು ಮಾಡ್ಕೊಳ್ಬೇಕು ಮಳೆಗಾಲದಲ್ಲಿ ಎಸ್ಪೆಷಲಿ. ಇನ್ನು ಮೂರನೇದಾಗಿ ಏನಪ್ಪ ಅಂತಂದರೆ, ರೋಗ ನಿರೋಧಕ ಶಕ್ತಿ ಅಥವಾ ಇಮ್ಯುನಿಟಿ ಪವರನ್ನು ನಿಮ್ಮ ಶರೀರದ ಒಳಗಿಂದ ಅಧಿಕ ಮಾಡ್ಕೊಂಡ್ಬಿಟ್ರೆ ಯಾವುದೇ ವೈರಸ್ ಬ್ಯಾಕ್ಟೀರಿಯಾ ಅಟ್ಯಾಕ್ ಆಗೋದಿಲ್ಲ. ಸೊ ಇಮ್ಯುನಿಟಿ ಪವರನ್ನು ಜಾಸ್ತಿ ಮಾಡ್ಕೊಳ್ಳೋ ಸಲುವಾಗಿ ಈ ಶುಂಠಿ, ಅರಿಶಿಣ, ಬೆಳ್ಳುಳ್ಳಿ, ಕಾಳುಮೆಣಸು, ಜೀರಿಗೆ, ತುಳಸಿ ಇಂಥ ಪದಾರ್ಥಗಳನ್ನು ನೀವು ಹೆಚ್ಚು ಹೆಚ್ಚು ಉಪಯೋಗಿಸ್ಕೊಳ್ಳೋದ್ರಿಂದ, ಇವನ್ ನೆಲ್ಲಿಕಾಯಿ, ಲಿಂಬೆಹಣ್ಣು ಆಗಿರ್ಬೋದು, ಇಂಥ ವಿಟಮಿನ್ ಸಿ ಜಾಸ್ತಿ ಇರೋವಂಥದ್ದು, ಇದನ್ನು ಉಪಯೋಗಿಸ್ಕೊಳ್ಳೋದ್ರಿಂದ ಏನಾಗತ್ತಪ್ಪ ಅಂತಂದರೆ ಇಮ್ಯುನಿಟಿ ಪವರ್ ಅಥವಾ ರೋಗ ನಿರೋಧಕ ಶಕ್ತಿ ಆಟೋಮ್ಯಾಟಿಕಲಿ ನಿಮ್ಮ ಶರೀರದಲ್ಲಿ ಜಾಸ್ತಿ ಆಗ್ತಾ ಹೋಗುತ್ತೆ. ಅದರಿಂದಾಗಿ ವೈರಸ್ ಅಟ್ಯಾಕ್ ಆಗದೆ ಇರೋ ಹಾಗೆ, ಪದೇ ಪದೇ ಶೀತ, ನೆಗಡಿ, ಕೆಮ್ಮು ಅಥವಾ ವೈರಲ್ ಅಟ್ಯಾಕು ಆಗದೆ ಇರೋ ಹಾಗೆ ನಿಮ್ಮನ್ನು ನೀವು ನಿಮ್ಮ ಶರೀರವನ್ನು ತುಂಬ ಚೆನ್ನಾಗಿ ರಕ್ಷಣೆ ಮಾಡ್ಕೊಳ್ಬಹುದು. ಸೊ ಇದರಿಂದ ಕಾಯಿಲೆ ಬರೋದನ್ನು ತಡೆಗಟ್ಕೊಳ್ಬೋದಾಗಿದೆ. ಇನ್ನು ತುಂಬ ಇಂಪಾರ್ಟೆಂಟ್, ಮುಖ್ಯವಾಗಿ ಮಳೆಗಾಲದಲ್ಲಿ ಫಂಗಲ್ ಇನ್ಫೆಕ್ಷನ್ನು ತುಂಬ ಜನರಿಗೆ ಆಗತ್ತೆ. ಸೊ ಆದ್ದರಿಂದ ಆದಷ್ಟು ನೀರಲ್ಲಿ ಕೆಸರಲ್ಲಿ ನಡೆದೇ ಇರೋ ಹಾಗೆ ನೋಡ್ಕೊಳ್ಬೇಕು. ಫುಟ್ವೇರು ಯೂಸ್ ಮಾಡಬೇಕು. ಕಾಲಲ್ಲೆಲ್ಲ ಫಂಗಲ್ ಇನ್ಫೆಕ್ಷನ್ ಆಗದೆ ಇರೋ ಹಾಗೆ ನೋಡ್ಕೊಳ್ಬೇಕು. ಅಕಸ್ಮಾತ್ ನೀರಲ್ಲಿ ಕೆಸರಲ್ಲಿ ನಡೆದ್ರೆ ಕೂಡ ಕಾಲನ್ನು ಚೆನ್ನಾಗಿ ತೊಳ್ಕೊಂಡು ಡ್ರೈ ಇಟ್ಕೊಳ್ಳೋದು ತುಂಬ ಮುಖ್ಯ. ಅದ್ರ ಜೊತೆಗೆ ಅಂಡರ್ ಗಾರ್ಮೆಂಟ್ಸು ಅಥವಾ ಯಾವುದೇ ಬಟ್ಟೆಯನ್ನು ಹಾಕೊಂಡ್ರು ಅದು ಡ್ರೈ ಆಗಿರೋ ಹಾಗೆ ನೋಡ್ಕೊಳ್ಬೇಕು. ಒಣ ಬಟ್ಟೆಗಳನ್ನು ಹಾಕ್ಕೊಳ್ಳಿ. ಒದ್ದೆ ಬಟ್ಟೆಗಳನ್ನು ಹಾಕ್ಕೊಂಡಷ್ಟು ಫಂಗಲ್ ಇನ್ಫೆಕ್ಷನ್ನು ಹೆಚ್ಚಾಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಆದ್ದರಿಂದ ಫಂಗಲ್ ಇನ್ಫೆಕ್ಷನ್ ತಡೆಗಟ್ಟಬೇಕು ಅಂತಂದರೆ ಆದಷ್ಟು ಒಣ ಬಟ್ಟೆಗಳನ್ನು ಉಪಯೋಗಿಸಿ. ಕೈಕಾಲೆಲ್ಲ ನೀರಲ್ಲಿ ರಾಡಿ ಆಗದೆ ಇರೋ ಹಂಗೆ ಅಥವಾ ಕೆಸರಲ್ಲಿ ರಾಡಿ ಆಗದೆ ಇರೋ ಹಂಗೆ ನೋಡ್ಕೊಳ್ಳಿ. ಅದನ್ನು ಡ್ರೈ ಇಟ್ಕೊಳ್ಳಿ, ಒಣಗಿಸಿಟ್ಕೊಳ್ಳಿ. ಅಕಸ್ಮಾತ್ ಹೊರಗಡೆ ಹೋಗಿ ಬಂದರೂ ಅದನ್ನು ಚೆನ್ನಾಗಿ ತೊಳ್ಕೊಂಡು ಟಾವೆಲಲ್ಲಿ ಒರೆಸ್ಕೊಂಡು ನೀಟಾಗಿ ಇಟ್ಕೊಳ್ಳೋದ್ರಿಂದ ಫಂಗಲ್ ಇನ್ಫೆಕ್ಷನ್ ಆಗದೆ ಇರೋ ಹಂಗೆ ನಿಮ್ಮನ್ನು ನೀವು ಕಾಪಾಡ್ಕೊಳ್ಬೋದು. ಆದ್ದರಿಂದ ಈ ಎಲ್ಲ ಟಿಪ್ಸ್ಗಳನ್ನು ಫಾಲೋ ಮಾಡಿ ಮಳೆಗಾಲದಲ್ಲಿ ಜಾಗೃತೆಯಿಂದ ಇರಿ. ಆರೋಗ್ಯ ತಪ್ಪದೇ ಇರೋ ಹಂಗೆ, ವೈರಸ್ ಅಟ್ಯಾಕ್ ಆಗದೆ ಇರೋ ಹಂಗೆ ನಿಮ್ಮನ್ನು ನೀವು ರಕ್ಷಣೆ ಮಾಡ್ಕೊಳ್ಳಿ. ಆದಮೇಲೆ ಏನೇನೋ ಆಗೋದಕ್ಕಿಂತ ಮುಂಚೆನೇ ಮುಂಜಾಗ್ರತಾ ಕ್ರಮನ ವಹಿಸಿ ಪ್ರಿವೆಂಟ್ ಮಾಡ್ಕೊಳ್ಳೋದು ತುಂಬ ಮುಖ್ಯ. ಅದಕ್ಕೆ ಯಾವಾಗಲೂ ಹೇಳ್ತಾರೆ ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ನಿಮ್ಮನ್ನು ನೀವು ರಕ್ಷಣೆ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್. ಇನ್ನೊಂದು ಮುಖ್ಯವಾದ ಸೂಚನೆ ಏನಪ್ಪ ಅಂತಂದರೆ, ಈಗ ಜ್ವರ, ನೆಗಡಿ, ಕೆಮ್ಮು ಇದೆಲ್ಲ ಬಂದಾಗ ಅಕಸ್ಮಾತ್ ಮನೆ ಮದ್ದುಗಳನ್ನು ಇನ್ನು ಶುರು ಮಾಡ್ತೀವಿ, ಕರೆಕ್ಟು. ಆದರೆ ಅಕಸ್ಮಾತ್ ನಿಮ್ಮಲ್ಲಿ ಈ ಜ್ವರ, ಥಂಡಿ ಎಲ್ಲ 2 3 ದಿನ ಆದರೂ ಕಮ್ಮಿ ಆಗಿಲ್ಲ ಅಂತಂದರೆ ದಯವಿಟ್ಟು ಡಾಕ್ಟ್ರಿಗೆ ತೋರಿಸಿ ಕರೆಕ್ಟಾದಂತಹ ಔಷಧಿಯನ್ನು ಮಾಡ್ಕೊಳ್ಳೋದ್ರಿಂದ, ತಜ್ಞರ ಸಲಹೆಯನ್ನು ತಗೊಂಡು ಅದನ್ನು ಫಾಲೋ ಮಾಡೋದ್ರಿಂದ ನೀವು ನಿಮ್ಮ ಕಾಯಿಲೆಯನ್ನು ಕರೆಕ್ಟಾಗಿ ಪ್ರಿವೆಂಟ್ ಮಾಡ್ಕೊಳ್ಬೋದು ಅಥವಾ ಇನ್ನೂ ವರ್ಸ್ಟ್ ಆಗದೆ ಇರೋ ಹಾಗೆ ನಿಮ್ಮನ್ನು ನೀವು ಕಾಪಾಡ್ಕೊಳ್ಬೋದು. ಆದ್ದರಿಂದ ಆದಷ್ಟು ಈ ಎಲ್ಲ ಟಿಪ್ಸ್ಗಳನ್ನು ಫಾಲೋ ಮಾಡಿ ಕಾಳಜಿಯನ್ನು ವಹಿಸಿ, ಅದು ತುಂಬ ಮುಖ್ಯ. ಹಾಗಾಗಿ ಮಳೆಗಾಲವನ್ನು ಎಂಜಾಯ್ ಮಾಡಿ, ಈ ಟಿಪ್ಸ್ಗಳನ್ನು ಫಾಲೋ ಮಾಡಿ ನಿಮ್ಮನ್ನು ನೀವು ಆರೋಗ್ಯವಾಗಿ ಇಟ್ಕೊಳ್ಳಿ. ಇಂಥದ್ದೇ ಹಲವಾರು ಮಾಹಿತಿಪೂರ್ಣ ವಿಷಯದೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗ್ತೇನೆ. ನಮಸ್ಕಾರ.